ಆತ್ಮೀಯರೇ, ಇದೇ 15 ಫೆಬ್ರವರಿ 2025 ಶನಿವಾರ ಮಧ್ಯಾಹ್ನ 2ರಿಂದ 4:30 ನಡೆದಂಥ ಮೊರಾರ್ಜಿ ಪರೀಕ್ಷೆಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ತಮ್ಮ ವಿದ್ಯಾರ್ಥಿಗಳ ಅಥವಾ ತಮ್ಮ ಮಕ್ಕಳ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಈ ಕೀ ಆನ್ಸರ್ಗಳನ್ನು ಪರಿಶೀಲಿಸ್ಕೊಳ್ಬೋದು. ಹಾಗೂ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ಪರೀಕ್ಷೆಗೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಿವೆ. ಈ ಪ್ರಶ್ನೆ ಪತ್ರಿಕೆಯು A1 ವರ್ಷನ್ ಕೋಡ್ ಇರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮೊದಲನೇದಾಗಿ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ. ಇಲ್ಲಿ 4 ಆಪ್ಷನ್ಸ್ಗಳಿವೆ ನೋಡ್ರಿ. ಇಲ್ಲಿ ಸಿಂಹ, ಕಂದ, ಪುನಃ, ಸಂಪಿಗೆ ಅಂತ ಇದೆ. ಇದರಲ್ಲಿ ಉತ್ತರ ಪುನಃ ಆಗುತ್ತೆ. ಎರಡನೇದಾಗಿ, ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಆಜ್ಞೆ. 3, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ. ಅನ್ವರ್ಥನಾಮ. 4, ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ. ಸರಿಯಾದ ಉತ್ತರ ಗುಣ ವಿಶೇಷಣ. 5, ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಬೆಟ್ಟ ಪ್ಲಸ್ ತಾವರೆ. 6, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗ, ದ, ಬ. ಸರಿಯಾದ ಉತ್ತರ ಆಪ್ಷನ್ 3. ಇನ್ನು 7ನೇ ಪ್ರಶ್ನೆ, B.V. ಕಾರಂತರವರು ರವೀಂದ್ರನಾಥ್ ಟ್ಯಾಗೂರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸರಿಯಾದ ಉತ್ತರ ಬಂಗಾಳಿ ಆಪ್ಷನ್ 3. ಇನ್ನು 8ನೇದಾಗಿ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ. 2, ಮನವಿ ಪತ್ರ. 9, ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ. ಇಲ್ಲಿ ದಂಡ ಅಂದರೆ 2 ಅರ್ಥ ಕೊಡುತ್ತೆ, ಶಿಕ್ಷೆ ಹಾಗೂ ಕೋಲು. ಮೊದಲನೇ ಆಪ್ಷನ್ ಶಿಕ್ಷೆ, ಕೋಲು. ಇನ್ನು 10ನೇ ಪ್ರಶ್ನೆ, ಅಂಬಿಕಾತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ಸರಿಯಾದ ಉತ್ತರ ದ.ರಾ. ಬೇಂದ್ರೆ. 11ನೇ ಪ್ರಶ್ನೆ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ. ಇಲ್ಲಿ ಎಳೆಯುವವು ಎನ್ನುವುದು ಇದರ ಸರಿಯಾದ ಉತ್ತರ ಆಗುತ್ತೆ. 12ನೇ ಪ್ರಶ್ನೆ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ನೆ. 13, ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ. ಇಲ್ಲಿ ಸರಿಯಾಗಿ ನೀವು ಪ್ರಶ್ನೆಯನ್ನು ಆಲಿಸಬೇಕು. ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಅಂತ ಹೇಳಿದರೆ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಇನ್ನು 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಕೊಳಕು, ಮಲಿನ, ಗಲೀಜು, ಸ್ವಚ್ಛತೆ. ಸರಿಯಾದ ಉತ್ತರ ಸ್ವಚ್ಛತೆ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಕಂಠವು ಬಿಗಿದು ಬಂತು ಈ ನುಡಿ ಗಟ್ಟಿನ ಅರ್ಥ ದುಃಖ ಉಮ್ಮಳಿಸಿ ಬರುವುದು. ಇನ್ನು 16ನೇ ಪ್ರಶ್ನೆ ನೋಡಿದಾಗ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟು ಬಿಡಿಸಿ. ಸರಿಯಾದ ಉತ್ತರ ಇಲ್ಲಿ ಹಲಸಿನ ಹಣ್ಣು. ಇನ್ನು 17ನೇ ಪ್ರಶ್ನೆ, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. 2ನೇ ಆಪ್ಷನ್. ಇನ್ನು 18ನೇದಾಗಿ, ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ. ಇಲ್ಲಿ 3 ಪದಗಳಿಗೆ ಅಡಿಗೆರೆ ಎಳೆದಿದ್ದಾರೆ. ಮಗಳು ತಂದೆಗೆ ಬರೆದಳು, ಅದು ಸರಿಯಾದ ಉತ್ತರ 3ನೇ ಆಪ್ಷನ್ ಆಗುತ್ತೆ. ಮಗನು ತಾಯಿಗೆ ಪತ್ರ ಬರೆದನು. ಇನ್ನು 19ನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಪ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ರು ಪ್ಲಸ್ ತ ಪ್ಲಸ್ ಇ. ಈ ರೀತಿಯಾಗಿ ಸರಿಯಾದ ಉತ್ತರ ಆಗುತ್ತೆ, 2ನೇ ಆಪ್ಷನ್. ಇನ್ನು 20ನೇ ಪ್ರಶ್ನೆ, ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಅಥವಾ ಬರುವ ಸರಿಯಾದ ಕ್ರಮ. ಅಂದರೆ ಮೊದಲನೇದಾಗಿ ಇಲ್ಲಿ ಈ ವ್ಯಂಜನಾಕ್ಷರಗಳು ಬರ್ತಾವಲ್ಲ, ಆ ರೀತಿ ನಾವು ನೋಡ್ತಾ ಹೋದಾಗ ಮೊದಲನೇ ಆನ್ಸರ್ ಕರಿದು, ಚೇತನ, ಮಾಡಲಿ, ಹಸಿರು. ಈ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಿಗೆ 20 ಉತ್ತರಗಳಿವೆ. ತಾವು ಪ್ರಶ್ನೆ ಪತ್ರಿಕೆ ಕೋಡ್ ಇಲ್ಲಿ ಈ ಪ್ರಶ್ನೆ ಪತ್ರಿಕೆ A1 ಆಗಿರುತ್ತೆ. ಪ್ರಶ್ನೆ ಪತ್ರಿಕೆ ಕೋಡ್ಗಳು ಬೇರೆ ಇರ್ತವೆ, ಆಪ್ಷನ್ಸ್ಗಳು ಕೂಡ ಚೇಂಜ್ ಆಗಿರ್ತವೆ. ತಾವು ಇದನ್ನು ಸರಿಯಾಗಿ ಪರಿಶೀಲಿಸಿ ಆನ್ಸರ್ಗಳನ್ನು ನೋಡಬೇಕು.